ಇನ್ನು ತುಂಗಭದ್ರಾ ಡ್ಯಾಂನ ಗೇಟ್ ಕೊಚ್ಚಿ ಹೋದಂತಹ ಪ್ರಕರಣ ಇಂದು ಸಂಜೆಯಿಂದ ಹೊಸ ಗೇಟ್ ಅನ್ನ ಅಳವಡಿಕೆ ಮಾಡುವಂತಹ ಕಾರ್ಯ. ಈಗಾಗಲೇ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ತುಂಗಭದ್ರಾ ಡ್ಯಾಂನಲ್ಲಿ ಇವತ್ತು ಸಂಜೆಯಿಂದ ಹೊಸ ಗೇಟ್ ಅನ್ನ ಅಳವಡಿಸುವಂತಹ ಕಾರ್ಯ. ಇನ್ನೂ ಕೂಡ ನೀರು ನಿರೀಕ್ಷಿತ ಮಟ್ಟಕ್ಕೆ ಕ್ಲಿಯರ್ ಆಗಿಲ್ಲ. ಬಟ್ ಇವನ್ ನೀರು ಪೋಲಾಗೋದ್ರೊಳಗೆ ನಾವು ನೀರು ಹೆಚ್ಚಾಗಿ ತೊಂದರೆ ಆಗದ ಹಾಗೆ ನಾವು ಗೇಟ್ ಅನ್ನ ಅಳವಡಿಕೆ ಮಾಡ್ತೀವಿ ಅಂತ ಈಗ ತಜ್ಞರ ತಂಡ ಹೇಳ್ತಾ ಇದೆ. ಹಾಗಾಗಿ ಇವತ್ತು ಸಂಜೆಯಿಂದಲೇ ತಾತ್ಕಾಲಿಕ ಗೇಟ್ ಅನ್ನ ಹಾಕೋದಕ್ಕೆ ನಿರ್ಧಾರ ಮಾಡಲಾಗಿದೆ. ನೀರು ಖಾಲಿ ಆಗೋ ಮೊದಲೇ ನಾವು ಗೇಟ್ ಅನ್ನ ಅಳವಡಿಕೆ ಮಾಡ್ತೀವಿ ಅಂತ ಒಂದು ಪ್ರಯತ್ನವನ್ನು ಮಾಡೋಕೆ ಈಗ ಹೊರಟಿದ್ದಾರೆ ತಜ್ಞರ ತಂಡದವರು. ಹೊಸಪೇಟೆ ಮತ್ತು ಹೊಸಳ್ಳಿಯಲ್ಲಿ ಸಿದ್ಧವಾಗ್ತಿರುವಂತಹ ಗೇಟ್ ಈಗಾಗಲೇ ಗೇಟ್ ರೆಡಿ ಆಗ್ತಾ ಇದೆ. ನಾರಾಯಣ ಇಂಜಿನಿಯರ್ಸ್ ಹಾಗೇನೆ ಹಿಂದೂಸ್ತಾನ್ ಇಂಜಿನಿಯರ್ಸ್ ಜಿಂದಾಲ್ನ ತಜ್ಞರ ಏನಿದ್ದಾರೆ ಟೀಮ್, ಎಕ್ಸ್ಪರ್ಟ್ ಟೀಮ್, ಅವರೀಗ ಗೇಟ್ ನಿರ್ಮಾಣ ಕೆಲಸದಲ್ಲಿ ತೊಡಗಿದ್ದಾರೆ. ಇವತ್ತು ಸಂಜೆಯಿಂದಲೇ ತಾತ್ಕಾಲಿಕ ಗೇಟ್ ಅನ್ನ ಅಳವಡಿಸುವಂತ ಕೆಲಸಕ್ಕೆ ಮುಂದಾಗಲಿದ್ದಾರೆ. ಗೇಟ್ ಅಳವಡಿಕೆ ಯಶಸ್ವಿ ಆದರೆ ಅಪಾರ ಪ್ರಮಾಣದ ನೀರು ಉಳಿಯುತ್ತೆ. ನೀವೀಗ ನೋಡ್ತಾ ಇದ್ದೀರಾ ಈಗ ರೆಡಿ ಆಗ್ತಿರುವಂತಹ ಗೇಟ್ ಇದು, ಹೊಸ ಕ್ರಸ್ಟ್ ಗೇಟ್ ಇದು. ಇದೇ ಒಂದು ಗೇಟ್ ಅನ್ನ ಅಳವಡಿಕೆ ಮಾಡೋಕೆ ಈಗ ಸಿದ್ಧತೆಗಳಾಗ್ತಾ ಇವೆ. ತಾತ್ಕಾಲಿಕವಾಗಿ ಗೇಟ್ ಅನ್ನ ಅಳವಡಿಸಿ ಇರುವಂತಹ ನೀರನ್ನ ಸ್ಟೋರೇಜ್ ಏನಿದೆ ಅದನ್ನ ಉಳಿಸುವಂತಹ ನಿಟ್ಟಿನಲ್ಲಿ ಈಗ ಪ್ಲಾನ್ಗಳನ್ನ ಮಾಡಲಾಗ್ತಾ ಇದೆ. 19ನೇ ಕ್ರಸ್ಟ್ ಗೇಟ್ ಅಳವಡಿಕೆ ಈಗ ಪ್ರಯತ್ನ ಪಡ್ತಿರೋದು. ನೀರು ಹರಿತಿರುವಾಗಲೇ ನಾವು ತಾತ್ಕಾಲಿಕ ಗೇಟನ್ನು ಹಾಕುವಂಥ ಒಂದು ಕೆಲಸಕ್ಕೆ ಮುಂದಾಗ್ತಿದ್ದೀವಿ ಅಂತ ನಮ್ಮ ಪ್ರತಿನಿಧಿ ಸಂಜೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋಗಿ ಸರಿಸುಮಾರು 60 ಗಂಟೆ ಕಳೆದಿದೆ. ಇದೀಗ ತುಂಗಭದ್ರಾ ಜಲಾಶಯಕ್ಕೆ 19ನೇ ಕ್ರಸ್ಟ್ ಗೇಟನ್ನು ಹೊಸ ಗೇಟನ್ನು ಅಳವಡಿಸುವಂಥ ಒಂದು ಕಾರ್ಯ ಯುದ್ಧೋಪಾದಿಯಲ್ಲಿ ಆರಂಭವಾಗಿರುವಂಥದ್ದು. ಇದೀಗ ನಾವು ತುಂಗಭದ್ರಾ ಜಲಾಶಯದ ಮುಂಭಾಗದಲ್ಲಿದ್ದೇವೆ. ನಾವು ನೋಡಬಹುದಾಗಿದೆ ಇದೇ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ ಮೊನ್ನೆ ಕೊಚ್ಚಿಕೊಂಡು ಹೋಗಿತ್ತು. ಕೊಚ್ಚಿಕೊಂಡು ಹೋದ ನಂತರ ಅಪಾರ ಪ್ರಮಾಣದ ನೀರು ಇದೀಗ ನದಿಗೆ ಹರಿದು ಹೋಗ್ತಾ ಇರುವಂಥದ್ದು. ಈ ನೀರನ್ನು ತಡೆಗಟ್ಟಬೇಕು, ಡ್ಯಾಮ್ನಲ್ಲಿನ ನೀರನ್ನು ಉಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇದೀಗ ತಾತ್ಕಾಲಿಕವಾಗಿ ಹೊಸ ಗೇಟನ್ನು ಅಳವಡಿಸಲಿಕ್ಕೆ TBDO ಡ್ಯಾಮ್ನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಇಂದು ಸಂಜೆಯಿಂದ ತಾತ್ಕಾಲಿಕವಾದಂಥ ಒಂದು ಕ್ರಸ್ಟ್ ಗೇಟನ್ನು ಅಳವಡಿಸುವಂಥ ಒಂದು ಕಾರ್ಯ ಆರಂಭ ಆಗಲಿದೆ. ಈಗಾಗಲೇ ನಾರಾಯಣ ಇಂಜಿನಿಯರ್ಸ್, ಹಿಂದೂಸ್ತಾನ್ ಇಂಜಿನಿಯರ್ಸ್ ಸೇರಿದಂತೆ ಜಿಂದಾಲ್ನ ಅನೇಕ ತಂತ್ರಜ್ಞಾನರು ಗೇಟ್ನ ತಯಾರಿಕೆ ಕೆಲಸವನ್ನು ಬರದಿಂದ ಆರಂಭ ಮಾಡಿರುವಂಥದ್ದು. ಇವತ್ತು ಮಧ್ಯಾಹ್ನದವರೆಗೆ ಗೇಟ್ನ ನಿರ್ಮಾಣದ ಕಾರ್ಯ ಮುಕ್ತಾಯವಾಗಲಿದೆ. ಹೀಗಾಗಿ ಇಂದು ಸಂಜೆಯಿಂದ ಅನೇಕ ಇಂಜಿನಿಯರ್ಗಳು ಆಗಮಿಸಿ ಇಲ್ಲಿ ಗೇಟನ್ನು ಅಳವಡಿಸುವಂಥ ಒಂದು ಕಾರ್ಯಕ್ಕೆ ಮುಂದಾಗ್ತದೆ. ಮೊದಲು ಏನಂತಂದರೆ ಡ್ಯಾಮ್ನಲ್ಲಿ 60 TMCಗೂ ಹೆಚ್ಚು ನೀರನ್ನು ಖಾಲಿ ಮಾಡಿ ಗೇಟನ್ನು ಅಳವಡಿಸಲಿಕ್ಕೆ ಒಂದು ಸಿದ್ಧತೆಯನ್ನು ನಡೆಸಿಕೊಳ್ಳಲಾಗಿತ್ತು. ಆದರೆ ನೀರು ಅಪಾರ ಪ್ರಮಾಣದ ನೀರು ಖಾಲಿಯಾಗಿ ಹೋಗುವುದರಿಂದಾಗಿ ನೀರು ಇರುವಂಥ ಸಂದರ್ಭದಲ್ಲಿಯೇ ಒಂದು ಗೇಟನ್ನು ಅಳವಡಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಒಂದು ಚಿಂತನೆಯನ್ನು ನಡೆಸಿ ಇದೀಗ ತಾತ್ಕಾಲಿಕವಂತ ಒಂದು ಗೇಟನ್ನು ಅಳವಡಿಸಲಿಕ್ಕೆ ಬೇಕಂತ ಎಲ್ಲ ತಯಾರಿಯನ್ನು ಕೂಡ ಯುದ್ಧೋಪಾದಿಯಲ್ಲಿ ಮಾಡಿಕೊಳ್ಳುತ್ತಾ ಇರುವಂಥದ್ದು. ಸಾಕಷ್ಟು ತಂತ್ರಜ್ಞರು ಇವತ್ತು ಮಧ್ಯಾಹ್ನದ ನಂತರ ತುಂಗಭದ್ರಾ ಜಲಾಶಯಕ್ಕೆ ಆಗಮಿಸ್ತಾರೆ. ಅವರೆಲ್ಲರೂ ಕೂಡ ಹರಿತಾರೆ. ಅಂದರೆ ಸರಿಸುಮಾರು 19ನೇ ಕ್ರಸ್ಟ್ ಗೇಟ್ನಿಂದಲೇ ಸರಿಸುಮಾರು 35,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ. ಅಂಥ ಸಂದರ್ಭದಲ್ಲಿಯೂ ಕೂಡ ನೀರಿನಲ್ಲಿಯೇ ಗೇಟನ್ನು ಇಳಿಸಿ ಗೇಟನ್ನು ಅಳವಡಿಸುವಂಥ ಒಂದು ಕಾರ್ಯ ಇವತ್ತು ಸಂಜೆ ಆರಂಭವಾಗಲಿದೆ. ಆ ಮುಖಾಂತರ ಏನಂತಂದರೆ ಈ 4 ಜಿಲ್ಲೆಯ ರೈತರು ಮತ್ತು ಈ ಭಾಗದ ಜನರ ಹಿತವನ್ನು ಕಾಪಾಡಲಿಕ್ಕೆ ಬೇಕಂತಂದ ಕ್ರಮಗಳನ್ನು ಇದೀಗ ಕೈಗೊಳ್ಳಲಾಗ್ತಿರುವಂಥದ್ದು. ಹೀಗಾಗಿ ಇವತ್ತು ಸಂಜೆಯಿಂದಲೇ ಗೇಟ್ ಅಳವಡಿಕೆಯ ಕಾರ್ಯ ಆರಂಭವಾಗ್ತಾ ಇರುವಂಥದ್ದು. ಕ್ಯಾಮರಾಮನ್ ಮಾರುತಿ ಜೊತೆ ಸಂಜಯ್, TV9 ಕೊಪ್ಪಳ.